ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 3. ಸಕಥಂ ಸೇವಯಾ ತಸ್ಯ ಕಾಲೇನ ಜರಸಂ ಗತಃ ಪೃಷ್ಟೋ ವಾರ್ತಾಂ ಪ್ರತಿ ಬ್ರೂಯಾದ್ ಬರ್ತು ಪಾದಾವನುಸ್ಮರನ್. ಅನುವಾದ: ಉದ್ಧವ ಹೀಗೆ ಏಕಪ್ರಕಾರವಾಗಿ ಬಾಲ್ಯದಿಂದ ಭಗವಂತನ ಸೇವೆ ಮಾಡಿದನು. ವೃದ್ಧಾಪ್ಯದಲ್ಲೂ ಅವನ ಈ ಸೇವಾ ಭಾವವು ಕುಗ್ಗಲಿಲ್ಲ. ಭಗವಂತನ ಸಂದೇಶವನ್ನು ಕುರಿತು ಕೇಳಿದೊಡನೆಯೇ ಅವನಿಗೆ ಭಗವಂತನ ಸಕಲವೂ ನೆನಪಿಗೆ ಬಂದಿತು. ಶ್ಲೋಕ 4. ಸಮುಹೂರ್ತಮಭೂತ್ತೂಷ್ಣೀಂ ಕೃಷ್ಣಾಂಗ್ರಿ ಸುಧಯಾ ಭೃಶಂ ತೀವ್ರೇಣ ಭಕ್ತಿಯೋಗೇನ ನಿಮಗ್ನ ಸಾಧು ನಿರ್ವೃತಃ. ಅನುವಾದ: ಕ್ಷಣಕಾಲ ಅವನು ಗಾಢ ಮೌನ ತಾಳಿದನು. ಅವನ ದೇಹ ನಿಶ್ಚಲವಾಯಿತು. ಭಕ್ತಿ ಸೇವೆಯ ಆನಂದ ಪರವಶತೆಯಲ್ಲಿ ಭಗವಂತನ ಪಾದ ಪದ್ಮಗಳ ಸ್ಮರಣೆಯ ಅಮೃತದಲ್ಲಿ ಅವನು ಮೈಮರೆತನು. ಅವನು ಆ ಆನಂದ ಪರವಶತೆಯ ಆಳದಲ್ಲಿ ಮುಳುಗಿ ಹೋದಂತೆ ತೋರುತ್ತಿತ್ತು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಶುಕಮುನಿಗಳು ಹೇಳ್ತಾರೆ, ಆ ಭಗವಂತನ ವಿಷಯವನ್ನು ನನಗೆ ತಿಳಿಸು ಅಂತ ಹೇಳಿದಾಗ ಉದ್ಧವ ಏನು ಮಾಡ್ದ, ಆ ಭಗವಂತನ ಹೆಸರು ಕೇಳಿದ ತಕ್ಷಣನೇ ಅವನು ಆ ಭಾವನೆಗೆ ಒಳಗಾಗ್ಬಿಡ್ತಾನೆ. ಅವನಿಗೆ ಎಲ್ಲ ಮರ್ತೋಗ್ತಾನೆ, ಉತ್ತರವನ್ನೇ ಹೇಳೋದಿಲ್ಲ. ಅಂದರೆ ಅವನು 5 ವರ್ಷದ ಮಗುವಾದಾಗಿಂದನೂ ಕೂಡ ಆ ಭಗವಂತನ ಸೇವೆ ಮಾಡ್ತಾ ಇದ್ದ. ಅಂದರೆ ಅವನಿಗೆ ಎಷ್ಟು ಅದರಲ್ಲಿ ತನ್ಮಯನಾಗ್ತಾ ಇದ್ದ ಅಂತಂದರೆ ಊಟ ಉಪಚಾರವನ್ನೇ ಮರ್ತು ಹೋಗ್ತಾ ಇದ್ದ. ತಾಯಿ ಬಂದು ಕರೆದ್ರೂ ಕೂಡ ಹೋಗ್ತಾ ಇರಲಿಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿ ಉದ್ಧವ ಬಾಲ್ಯದಿಂದನೂ ಕೂಡ ಭಗವಂತನ ಸೇವೆ ಮಾಡ್ತಾ ಬಂದ. ವೃದ್ಧಾಪ್ಯ, ಈಗ ಅವನಿಗೆ ವಯಸ್ಸಾಗಿದೆ ಅಲ್ವಾ, ಈಗಲೂ ಕೂಡ ಅವನ ಸೇವಾ ಮನೋಭಾವ ಇದೆಯಲ್ಲ ಅದು ಕುಗ್ಗಲಿಲ್ಲ. ಈಗ ನಾವೇನು ಮಾಡ್ತೀವಿ, 2 ದಿವಸ ಮಾಡ್ತೀವಿ, 3 ದಿವಸ ಮಾಡ್ತೀವಿ, 4ನೇ ದಿವಸಕ್ಕೆ ನಮ್ಮಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ನಮಗೆ ಐಹಿಕದಲ್ಲಿ ಆಸಕ್ತಿ ಜಾಸ್ತಿ ಇದೆ. ಅದು ಬೇಕಾದರೆ ನೀವು ಈಗ ಒಂದು ಸೀರಿಯಲ್ ತಗೊಳ್ಳಿ, ಎಷ್ಟು ಡೆಡಿಕೇಟೆಡ್ ಆಗಿ 7 ಗಂಟೆಗೆ ಅದು ಬರುತ್ತೆ ಅಥವಾ 8 ಗಂಟೆ, ಅದು ಒಂದು ಟೈಮಿಂಗ್ಸ್ ಇರುತ್ತಲ್ವಾ, ಆ ಟೈಮಿಂಗ್ಸ್ ಬರುತ್ತೆ ಅಂತಂದರೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಕೂತ್ಕೊಂಡ್ಬಿಡ್ತೀವಿ. ಎಲ್ಲಾದರೂ ಹೋಗಿದ್ರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಬಂದ್ಬಿಡ್ತೀವಿ. ಈ ರೀತಿ ನಾವು ಎಷ್ಟು ಡೆಡಿಕೇಟ್ ಆಗಿರ್ತೀವಿ, ಎಷ್ಟು ಆಸಕ್ತಿಯಿಂದ ಅದನ್ನು ನೋಡ್ತೀವಿ, ಕೇಳ್ತೀವಿ ಅಲ್ವಾ. ಆ ಆಸಕ್ತಿ ನಮಗೆ ಭಗವಂತನ ವಿಷಯದಲ್ಲಿ ಬರಬೇಕು. ಭಕ್ತರಿಗೆ ಅದು ಇರುತ್ತೆ. ನಾವು ಭಕ್ತರು ಆಗಬೇಕು ಅಂತಂದರೆ ನಮಗೂ ಆಸಕ್ತಿ ಬರಬೇಕು, ಅದರಲ್ಲಿ ನಾವು ಇಂಟ್ರೆಸ್ಟನ್ನು ಇಟ್ಕೋಬೇಕು. ಹೇಗೆ ನಾವು ಐಹಿಕ ವಿಷಯಕ್ಕೆ ಆಸಕ್ತಿಗೆ ಒಳಗಾಗ್ತೀವೋ ಅದನ್ನು ಬಿಟ್ಟು, ಯಾಕೆಂದರೆ ಅದು ನಮ್ಮ ಒರಿಜಿನಾಲಿಟಿ ಅಲ್ಲ. ನಾವು ಆತ್ಮ ಅಂತ ಗೊತ್ತಾದ ಮೇಲೆ ಆತ್ಮದ ಕೆಲಸ ಏನು, ಆತ್ಮ ಏನು ಮಾಡಬೇಕು, ಆತ್ಮಕ್ಕೆ ಏನು ಬೇಕು ಅದನ್ನು ನಾವು ಕೊಡಬೇಕಲ್ವಾ. ಶರೀರಕ್ಕೆ ಏನು ಬೇಕೋ, ಇಂದ್ರಿಯಗಳಿಗೆ ಏನು ಬೇಕೋ ಅದೆಲ್ಲ ಕೊಡೋದು ನಾವು, ಆತ್ಮಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು. ಸೊ ಅದಕ್ಕೋಸ್ಕರನೇ ಆ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಇಲ್ಲಿ ಉದ್ಧವ ಏನು ಮಾಡ್ದ, ವೃದ್ಧಾಪ್ಯದಲ್ಲೂ ಕೂಡ ಭಗವಂತನ ಸೇವೆ ಮಾಡ್ತಾನೆ ಇದ್ದ. ಅವನಿಗೆ ಒಂದು ಸ್ವಲ್ಪನೂ ಕುಗ್ಗೋದು ಅನ್ನೋದೇ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಆಗಿ, ಒಂದು ಚಿಕ್ಕ ಮಗುನಲ್ಲಿ ಎಷ್ಟು ಆಸಕ್ತಿಯಿಂದ ಮಾಡ್ತಿದ್ನೋ, ಈಗ ವಯಸ್ಸಾದ್ಮೇಲೂ ಕೂಡ ಅದೇ ಆಸಕ್ತಿಯಿಂದ ಮಾಡ್ತಾ ಇದ್ದಾನೆ. ಯಾಕಂದರೆ ಶರೀರವನ್ನು ನೋಡಬಾರ್ದು ನಾವು ಶರೀರ ಅಲ್ಲ, ನಾವು ಇದ್ರೊಳಗಡೆ ಇದ್ದೀವಿ ಅಷ್ಟೇ. ಶರೀರಕ್ಕೆ ವಯಸ್ಸಾಗತ್ತೆ ಹೊರತು ಆತ್ಮಕ್ಕೆ ಯಾವುದು ವಯಸ್ಸಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಭಗವಂತನ ಸಂದೇಶವನ್ನು, ಅಂದರೆ ಭಗವಂತನ ಬಗ್ಗೆ ಹೇಳು ಅಂತ ಅಂದಿದ ತಕ್ಷಣವೇ, ಕೇಳಿದ ತಕ್ಷಣವೇ ಅವನಿಗೆ ಭಗವಂತನ ಸಕಲವೂ ಕೂಡ ನೆನಪಿಗೆ ಬರುತ್ತೆ. ಒಂದು ಸರಿ ಅವನು ಆ ಲೋಕಕ್ಕೆ ಹೊರಟೋಗ್ಬಿಡ್ತಾನೆ. ಭಗವಂತನ ಲೀಲೆಗಳು ನಡೆಯುತ್ತಲ್ಲ, ಅದೆಲ್ಲ ಒಂದು ಕಣ್ಮುಂದೆ ಬಂದ್ಬಿಡತ್ತೆ. ಆ ರೀತಿ ಆಗತ್ತೆ, ನೆನಪಿಗೆ ಬಂದ್ಬಿಡತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನನಗಂತೂ ತುಂಬ ಆನಂದ ಆಗ್ತಾ ಇದೆ ಈ ವಿಷಯವನ್ನು ಕೇಳೋದಕ್ಕೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಎಷ್ಟು ಆನಂದ ಆಗುತ್ತೆ ಅಂತಂದರೆ ವಿಷಯಗಳನ್ನು ಕೇಳ್ತಾನೆ. ಭಕ್ತರು ಹೇಗೆ ಅದನ್ನು ತಗೊಳ್ತಾರೆ, ಭಕ್ತರು ಏನೆಲ್ಲ ಅನುಭವಿಸ್ತಾರೆ ಅಂತ ಕೇಳ್ತಾ ಇದ್ರೇ ನಾವು ಆ ಅನುಭವವನ್ನು ಪಡಿಬೇಕು ಅಂತ ಒಂದು ಆಸೆ ಬರುತ್ತಲ್ವಾ. ಇಂಥ ಒಂದು ಧರ್ಮಗ್ರಂಥಗಳನ್ನು ಓದ್ತಾ ಇದ್ದಾಗ
ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತೀವಿ. ಅಂದ್ರೆ ಏನು, ನಮ್ಮಲ್ಲಿರುವಂತ ಆಸಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಭಗವಂತನ ದಿವ್ಯ ಸೇವೆಯು ಲೌಕಿಕವಲ್ಲ. ಭಕ್ತನ ಸೇವಾ ಮನೋಭಾವವು ಕ್ರಮೇಣ ವರ್ಧಿಸುತ್ತದೆ, ಎಂದಿಗೂ ಕುಗ್ಗುವುದಿಲ್ಲ. ಸಾಮಾನ್ಯವಾಗಿ ಮುಪ್ಪಿನಲ್ಲಿ ವ್ಯಕ್ತಿಯೊಬ್ಬನಿಗೆ ಲೌಕಿಕ ಕಾರ್ಯಗಳಿಂದ ನಿವೃತ್ತಿ ಪ್ರಾಪ್ತವಾಗುತ್ತದೆ. ಆದರೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿವೃತ್ತಿ ಎಂಬುದಿಲ್ಲ. ತದ್ವಿರುದ್ಧವಾಗಿ ವಯಸ್ಸು ಹೆಚ್ಚಿದಂತೆಲ್ಲ ಅದರೊಂದಿಗೆ ಸೇವಾ ಮನೋಭಾವವು ಹೆಚ್ಚುತ್ತಾ ಹೋಗುತ್ತದೆ. ಅಂದ್ರೆ ಅರ್ಥ ಏನು, ಭಗವಂತನ ಸೇವೆ ಮಾಡೋದು ಅಂತಂದ್ರೆ ಅದು ಲೌಕಿಕವಾದಂಥ ವಿಷಯ ಅಲ್ಲವೇ ಅಲ್ಲ. ನಾವಿವಾಗ ವಿಗ್ರಹಕ್ಕೆ ಸೇವೆ ಮಾಡ್ತೀವಲ್ವಾ, ಅದು ಕೂಡ ಲೌಕಿಕ ಅಂತ ಅನ್ಕೋಬೇಡಿ. ಭಗವಂತನ ವಿಗ್ರಹಕ್ಕೆ ನಾವು ಸೇವೆ ಮಾಡೋದು ಕೂಡ ಅಲೌಕಿಕವಾದಂಥ ಅಂದ್ರೆ ಆಧ್ಯಾತ್ಮಿಕವಾದಂಥ ಒಂದು ವಿಷಯ. ಈಗ ನಮ್ಮಲ್ಲಿ ಆ ಸೇವಾ ಮನೋಭಾವನೆ ಇರಬೇಕು. ಭಗವಂತನಿಗೆ ನಾನು ಭಕ್ತಿಯಿಂದ ಮಾಡ್ತಾ ಇದ್ದೀನಿ ಅಂತ ನೀವು ಒಂದು ಮಗುಗೆ ಸ್ನಾನ ಮಾಡಿಸ್ಬೇಕಾದ್ರೂ ಇವನೇ ನನ್ನ ಕೃಷ್ಣ ಅಂತ ಅನ್ಕೊಂಡು ಆ ಮಗುಗೆ ಸ್ನಾನ ಮಾಡಿಸ್ತಾ ಇದ್ರೆ ಇದು ನಾನು ಆ ಕೃಷ್ಣನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಮಾಡಿದಾಗ ಅದು ಕೂಡ ಭಕ್ತಿ ಸೇವೆ ಆಗೋಗುತ್ತೆ. ನಾನು ಹೇಳಿಲ್ವಾ, ಒಂದೊಂದು ನಾವು ಮಾಡುವಂಥ ಕೆಲಸದಲ್ಲೂ ಕೂಡ ಆ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಮಾಡ್ತೀವಲ್ವಾ, ಅದೆಲ್ಲವೂ ಕೂಡ ಭಕ್ತಿ ಸೇವೆ ಆಗುತ್ತೆ. ಮೇನು ನಾವು ಮಾಡ್ತಾ ಇರುವಂಥ ಹೊರಗಿನ ಕ್ರಿಯೆ ಅಲ್ಲ, ಒಳಗಡೆ ಭಾವ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಭಗವದ್ಗೀತೆಯಲ್ಲಿ ಭಗವಂತ ಕಂಪ್ಲೀಟಾಗಿ ಹೇಳ್ಬಿಟ್ಟಿದ್ದಾನೆ, ನಾನು ಹೊರಗಡೆಯಿಂದ ಏನು ಮಾಡ್ತಿರೋ ಅದಕ್ಕೆ ಇಂಪಾರ್ಟೆನ್ಸ್ ಅಲ್ಲ, ನಾನು ಒಳಗಡೆ ಭಾವ ಹೇಗಿದೆ, ನಿಮ್ಮ ಮನಸ್ಸಿನ ಭಾವನೆಯನ್ನು ನೋಡುವಂಥವನು. ಭಾವಗ್ರಾಹಿ ಜನಾರ್ದನ ಅಂತಲೇ ಹೆಸರುವಾಸಿ ಆಗಿರೋದು ಅವನು, ಭಾವನೆಗೆ ಇಂಪಾರ್ಟೆನ್ಸ್ ಕೊಡುವಂಥವನವನು. ಸೊ ಭಕ್ತನ ಸೇವಾ ಮನೋಭಾವ ಇರುತ್ತಲ್ಲ, ಅದು ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಯಾವತ್ತೂ ಅದು ಕಡಿಮೆ ಆಗೋದಿಲ್ಲ. ಈಗ ಆಧ್ಯಾತ್ಮಿಕ ವಿಚಾರನೇ ಹಾಗೆ, ವಯಸ್ಸಾಗದೇ ಇರಲಿ, ಏನಾದರೂ ಆಗಿರಲಿ, ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತದು. ಆದರೆ ಐಹಿಕ ವಿಚಾರ ಹಾಗಲ್ಲ. ನೀವು ಬೇಕಾದರೆ ನೋಡಿ, ಮೊದಲನೇ ದಿನ ಫಿಲಮ್ ನೋಡಬೇಕು ಅಂತಂದರೆ, ಹೊಸ ಸಿನಿಮಾ ಬರುತ್ತೆ ಅಂತಂದರೆ ಎಷ್ಟು ಆಸಕ್ತಿ ಇರುತ್ತೆ ನಮಗೆ ಅದನ್ನು ನೋಡಬೇಕು ಅಂತ. ಅದೇ ನೀವು 2 ಸರಿ ನೋಡಿ, 3ನೇ ಸರಿ ಹೋಗಿ, 4ನೇ ಸರಿಗೆ ಬೇಜಾರಾಗ್ಬಿಡುತ್ತೆ. ಒಂದು 10 ಸರಿ ನೋಡ್ತೀರಾ, ಇನ್ನು ಹೋಗೋದೇ ಬೇಡ ಅನ್ಸ್ಬಿಡುತ್ತೆ. ಅಂದರೆ ಕ್ಷೀಣವಾಗ್ತಾ ಬರುತ್ತೆ. ಇದು ಐಹಿಕ ಪ್ರಪಂಚದ ಒಂದು ರೀತಿ. ಅದು ಆಧ್ಯಾತ್ಮಿಕದಲ್ಲಿ ಹಾಗಲ್ಲ, ಪ್ರತಿನಿತ್ಯ ಅದು ಹೆಚ್ಚುತ್ತಾ ಹೋಗುತ್ತೆ, ಅಂದ್ರೆ ವರ್ಧಿಸುತ್ತೆ. ಇನ್ನೂ ನಾವು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತೀವಿ ಹೊರತು ಕುಗ್ಗೋದಿಲ್ಲ ಯಾವತ್ತು. ಈಗ ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ರಿಟೈರ್ಮೆಂಟ್ ಅಂತ ಬರುತ್ತೆ. ಯಾಕೆ? ಶರೀರಕ್ಕೆ ಶಕ್ತಿ ಇರೋದಿಲ್ಲ. ವಯಸ್ಸಾಗ್ತಾ ಇದ್ದಂಗೆ ನಮ್ಮಲ್ಲಿರುವಂಥ ಇಂದ್ರಿಯಗಳು ಕೂಡ ವೀಕ್ ಆಗ್ತಾ ಹೋಗುತ್ತೆ, ಶರೀರ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಅದಕ್ಕೆ ನಮಗೇನು ಮಾಡ್ತಾರೆ, ರಿಟೈರ್ಮೆಂಟ್ ಅಂತ ಕೊಡ್ತಾರೆ. ಆದರೆ ಆಧ್ಯಾತ್ಮಿಕದಲ್ಲಿ ಹಾಗಲ್ಲ. ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ನಮ್ಮಲ್ಲಿರುವಂಥ ಸೇವಾ ಮನೋಭಾವ ಕೂಡ ಹೆಚ್ಚುತ್ತಾ ಹೋಗುತ್ತೆ. ದಿವ್ಯ ಸೇವೆಯಲ್ಲಿ ಕಟ್ಟರೆ ಎಂಬುದೇ ಇಲ್ಲ, ಆದ್ದರಿಂದ ನಿವೃತ್ತಿಯೂ ಇಲ್ಲ. ಐಹಿಕವಾಗಿ ಶಾರೀರಿಕ ಸೇವೆ ಸಲ್ಲಿಸುವವರಿಗೆ ದಣಿವಾದಾಗ ನಿವೃತ್ತಿ ಹೊಂದುವ ಅವಕಾಶವಿದೆ. ದಿವ್ಯ ಸೇವೆಯಲ್ಲಿ ದಣಿವು ಕಾಣಿಸುವುದಿಲ್ಲ, ಏಕೆಂದರೆ ಅದು ಆಧ್ಯಾತ್ಮಿಕ ಸೇವೆ, ಶಾರೀರಿಕ ಆಯಾಮದ್ದಲ್ಲ. ಶಾರೀರಿಕ ಆಯಾಮದ ಸೇವೆಯಲ್ಲಿ ದೇಹ ಮುಪ್ಪಾದಂತೆ ಸೇವೆ ಕುಗ್ಗುತ್ತದೆ, ಆದರೆ ಚೇತನಕ್ಕೆ ಮುಪ್ಪಿಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಆಯಾಮದ ಸೇವೆ ಎಂದಿಗೂ ಆಯಾಸಕರವಲ್ಲ. ನೋಡಿ, ಇವಾಗ ನಮ್ಮಲ್ಲಿ ವಯಸ್ಸಾಗ್ತಾ ಇದ್ದಂಗೆ ಆಧ್ಯಾತ್ಮಿಕದಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಅಂದರೆ ಐಹಿಕದಲ್ಲಿ ಏನಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಆಧ್ಯಾತ್ಮಿಕ ಇರುತ್ತೆ, ಆಯಿತಾ. ಈಗ ದಿವ್ಯ ಸೇವೆಯಲ್ಲಿ ಈ ಥರ ಒಂದು ಕಟ್ಟಳೆ, ಇಷ್ಟು ವಯಸ್ಸೇ ನಾವು ಸೇವೆ ಮಾಡಬೇಕು, ಇಷ್ಟು ವಯಸ್ಸಾದಮೇಲೆ ನಿಲ್ಲಿಸ್ಬಿಡ್ಬೇಕು, ಆ ರೀತಿ ಏನು ರೂಲ್ಸ್ ಇಲ್ಲ, ಆಯಿತಾ. ಅದಕ್ಕೆ ಅಲ್ಲಿ ನಿವೃತ್ತಿ ಅನ್ನೋದು ಇಲ್ಲ. ಆದರೆ ಶರೀರಕ್ಕೆ ಒಂದು ಕೆಪಾಸಿಟಿ ಅನ್ನೋದು ಇರುತ್ತೆ. ಅದು ಮುಗಿದ ಮೇಲೆ ಆ ಶಕ್ತಿ ಅನ್ನೋದು ಕ್ಷೀಣವಾದ ಮೇಲೆ ದಣಿವಾಗುತ್ತೆ, ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ಮುಂಚೆ ಥರ ಭಾರ ಎತ್ತಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಇದೆಲ್ಲ ಆಗುತ್ತೆ. ಸೊ ನಾವು ಕೂಡ ಅಲ್ಲಿ ರಿಟೈರ್ಮೆಂಟ್ ಅನ್ನೋದು ಬೇಕೇ ಬೇಕಾಗುತ್ತೆ ನಮಗೆ. ಆದರೆ ದಿವ್ಯ ಸೇವೆಯಲ್ಲಿ ದಣಿವು ಅನ್ನೋದೇ ಇಲ್ಲ. ಅಲ್ಲಿ ನೀವು ಮಾನಸಿಕವಾಗಿಯೂ ಕೂಡ ಮಾಡಬಹುದು, ಶಾರೀರಿಕವಾಗಿ ಮಾಡಬೇಕು ಅಂತೇನಿಲ್ಲ ಅಲ್ವಾ. ಭಗವಂತನ ನಾಮಸ್ಮರಣೆ, ಭಗವಂತನ ದರ್ಶನ, ಭಗವಂತನಿಗೆ ನೈವೇದ್ಯ ಮಾಡೋದು, ಭಗವಂತನಿಗೆ ಶೃಂಗಾರ ಮಾಡೋದು, ಅವನನ್ನು ನೆನಪಿಸ್ಕೊಳ್ಳೋದು, ಅವನ ಬಗ್ಗೆ ಕೇಳೋದು ಅಥವಾ ಅವನನ್ನು ಸ್ಮರಿಸ್ಕೊಳ್ಳೋದು, ಇದಕ್ಕೆಲ್ಲ ಶಾರೀರಿಕವಾಗಿ ನಾವು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮಾನಸಿಕವಾಗಿ ನಾವು ಮಾಡ್ಬೋದಲ್ವಾ. ಸೊ ಅದಕ್ಕೆ ಚೈತನ್ಯಕ್ಕೆ ಯಾವತ್ತೂ ಕೂಡ ಸಾವಿಲ್ಲ, ಮುಪ್ಪಿಲ್ಲ, ಏನೂ ಇಲ್ಲ.
ಅದಕ್ಕೋಸ್ಕರ ಅಲ್ಲಿ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಸದಾ ಕಾಲ ನೀವು ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ಯಾವತ್ತೂ ಆಯಾಸ ಅನ್ನೋದೇ ಆಗೋದಿಲ್ಲ. ನೀವು ಭಗವಂತನ ಸ್ಮರಣೆಯನ್ನು 24 ಅವರ್ಸ್ ಮಾಡಿ, ನಿಮ್ಗೆ ಯಾವತ್ತಾದರೂ ಆಯಾಸ ಆಗುತ್ತಾ? ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಶಾರೀರಿಕವಾಗಿ ನೀವು ಕೆಲಸ ಮಾಡಿದಾಗ ಆಯಾಸ ಅನ್ನೋದಾಗುತ್ತೆ, ಮಾನಸಿಕವಾಗಿ ನೀವು ಮಾಡಿದಾಗ ನಿಮ್ಗೆ ಆಯಾಸ ಅನ್ನೋದೇ ಆಗೋದಿಲ್ಲ. ಉದ್ದವನು ನಿಸ್ಸಂದೇಹವಾಗಿ ವೃದ್ಧನಾಗಿದ್ದನು, ಆದರೆ ಅವನ ಚೇತನಕ್ಕೆ ಮುಪ್ಪಡರಿತ್ತು ಎಂದು ಅರ್ಥವಲ್ಲ. ದಿವ್ಯ ಆಯಾಮದಲ್ಲಿ ಅವನ ಸೇವಾ ಮನೋಭಾವವು ಪರಿಪಕ್ವಗೊಂಡಿತು. ಆದ್ದರಿಂದಲೇ ವಿದುರನು ಭಗವಂತ ಶ್ರೀಕೃಷ್ಣನ ಬಗ್ಗೆ ಪ್ರಶ್ನೆ ಕೇಳಿದ ಕೂಡಲೇ ಸಂದರ್ಭಾನುಸಾರ ಶ್ರೀಕೃಷ್ಣನ ಸ್ಮರಣೆ ಮಾಡಿ ಶಾರೀರಿಕ ಆಯಾಮದಲ್ಲಿ ತನ್ನನ್ನು ಮರೆತು ಬಿಟ್ಟನು. ಅದು ಭಗವಂತನಿಗೆ ಸಲ್ಲಿಸುವ ಪರಿಶುದ್ಧ ಭಕ್ತಿ ಸೇವೆಯ ಲಕ್ಷಣ. ಅದನ್ನು ಅನಂತರ ಕಪಿಲದೇವನು ತನ್ನ ತಾಯಿಯಾದ ದೇವಹೂತಿಗೆ ನೀಡುವ ಉಪದೇಶಗಳಲ್ಲಿ ವಿವರಿಸಲಾಗಿದೆ. ಅಂದರೆ ಉದ್ದವನಿಗೆ ಇಲ್ಲಿ ವಯಸ್ಸಾಗಿದೆ ನಿಜಾನೇ, ಅವನಿವಾಗ ಮುದುಕ ಆಗಿದ್ದಾನೆ, ಆದರೆ ಅವನ ಚೇತನಕ್ಕೂ ಕೂಡ ವಯಸ್ಸಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅವನ ಚೈತನ್ಯ ಆ ಒಂದು ದಿವ್ಯವಾದಂತಹ ಆಯಾಮದಲ್ಲಿ, ಅಂದರೆ ಅವನು ಇವಾಗ ದಿವ್ಯತೆಯಲ್ಲಿ ಒಂದು ಪರಿಪಕ್ವವಾಗಿರುವಂಥವನು ಅಂತ ಒಬ್ಬ ಭಕ್ತ ಅವನು ಇವಾಗ. ಅಂದರೆ ಸೇವೆ ಮಾಡ್ತಾ 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 ಅವನು ಪರಿಪಕ್ವವಾಗಿದ್ದಾನೆ, ಅದರಲ್ಲೇ ಅವನು ಪಳಗ್ಬಿಟ್ಟಿದ್ದಾನೆ ಅಂತ ಹೇಳ್ತೀವಲ್ವ, ಆ ರೀತಿ ಅವನು ಕಂಪ್ಲೀಟಾಗಿ ಅದನ್ನು ಸೇವೆ ಮಾಡಿ 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 ಅವನು ಒಂದು ಉನ್ನತವಾದಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ಈಗ ವಿದುರ ಭಗವಂತ ಶ್ರೀಕೃಷ್ಣನ ಬಗ್ಗೆ ಪ್ರಶ್ನೆ ಕೇಳಿದ ತಕ್ಷಣ ಅವನಿಗೇನಾಯಿತು ಅಂತಂದರೆ, ಆ ಶ್ರೀಕೃಷ್ಣನ ಸ್ಮರಣೆ ಮಾಡಿದ ತಕ್ಷಣ ಈ ಶರೀರವನ್ನೇ ಮರೆತು ಹೋಗ್ತಾನೆ ಅವನು. ಈಗ ನೋಡಿ, ನಮಗೆ ಭಾಗವತ ಕೇಳ್ತಾ ಇರ್ತೀವಿ, ಆದರೂ ಕೂಡ ಶರೀರದ ಮೇಲೆ ನಮಗೆ ಪ್ರಜ್ಞೆ ಇರುತ್ತೆ. ಯಾಕೆ? ನಾವು ಶರೀರನ ಅಷ್ಟು ಪ್ರೀತಿಸ್ತೀವಿ, ಅಷ್ಟು ಅಲರ್ಟ್ ಆಗಿರ್ತೀವಿ, ನಮ್ಗೆ ಅದ್ರ ಬಗ್ಗೆನೇ ಜ್ಞಾನ. ಇಲ್ಲೇನಾಗೋಯ್ತೋ ಅಲ್ಲೇನಾಗೋಯ್ತೋ, ನನ್ನ ಈ ಶರೀರಕ್ಕೆ ಅಟ್ಯಾಚ್ಮೆಂಟ್ ಇರುವಂಥವ್ರು ಅಂದರೆ ನನ್ನ ಮನೆಯವರು ಅಥವಾ ನನ್ನ ಮನೆ ಆಗಿರ್ಬೋದು, ಅದ್ರ ಬಗ್ಗೆನೇ ನಮಗೆ ಕಾನ್ಷಿಯಸ್ ಇರುತ್ತೆ. ಯಾಕೆ? ನಾವಿನ್ನೂ ಭಕ್ತರಾಗಿಲ್ಲ, ನಾವಿನ್ನೂ ಐಹಿಕದಲ್ಲಿರುವಂಥ ಬದ್ಧಾತ್ಮರು, ಅದಕ್ಕೆ ನಮ್ಗೆ ಆ ಕಡೆ ಹೋಗುತ್ತೆ ಜ್ಞಾನ. ಆದರೆ ಯಾರು ಭಕ್ತರಾಗಿರ್ತಾರೋ ಅವ್ರಿಗೆ ಭಗವಂತನ ವಿಚಾರ, ಈ ಭಾಗವತವನ್ನು ಏನಾದರೂ ಅವ್ರ ಮುಂದೆ ಏನಾದರೂ ಹೇಳ್ತಾ ಇದ್ರೆ ಅವ್ರಿಗೆ ಶರೀರವನ್ನೇ ಮರೆತು ಹೋಗ್ತಾರೆ. ನಾನು ಈ ಶರೀರ ಅಲ್ಲ ಅನ್ನೋದು ಗೊತ್ತಿರುತ್ತಲ್ವ, ಆ ಭಗವಂತನಿಗೆ ಕನೆಕ್ಟ್ ಆಗಿಬಿಡ್ತಾರೆ ಅವರು. ಆ ರೀತಿ ನಾವು ಕನೆಕ್ಟ್ ಆಗಬೇಕು, ಆಯಿತಾ? ಇಲ್ಲಿ ಕೃಷ್ಣನ ಸ್ಮರಣೆ ಆಗಿದ ತಕ್ಷಣ ಅವನು ಈ ಶರೀರವನ್ನು ಮರೆತು ಬಿಡ್ತಾನೆ. ಇದು ಭಗವಂತನಿಗೆ ಸಲ್ಲಿಸುವಂತಹ ಪರಿಶುದ್ಧ ಭಕ್ತಿ ಸೇವೆಯ ಲಕ್ಷಣ ಅಂತ ಹೇಳ್ತಾರೆ. ಯಾವಾಗ ನಾವು ಪರಿಶುದ್ಧವಾಗಿ ಭಗವಂತನಿಗೆ ಸೇವೆ ಸಲ್ಲಿಸ್ತೀವೋ ಆಗ ನಮ್ಮಲ್ಲಿ ಬರುವಂಥ ಒಂದು ಲಕ್ಷಣ, ಇದನ್ನು ಹೇಳ್ತಾ ಇದ್ದಾರೆ. ಹಿಂಗೆ ಹೇಳಿದ ತಕ್ಷಣ ನಾವು ಅದನ್ನು ಕಾಪಿ ಮಾಡೋದಲ್ಲ, ಇದು ನಿಜವಾಗ್ಲೂ ನಮಗೆ ಬರಬೇಕು, ಅದಾಗಿ ತಂತಾನಾಗಿ ಬರಬೇಕು. ಆ ರೀತಿ ನಮ್ಮನ್ನು ನಾವು ಸಾಧನೆ ಮಾಡಿ ಪರಿಶುದ್ಧಗೊಳಿಸ್ಕೊಳ್ಬೇಕು. ಏನು ಸಾಧನೆ ಮಾಡಬೇಕು? ಬರೀ ಕೇಳೋದು, ಶ್ರವಣ ಮಾಡಿ, ಆದರೆ ಮನಸ್ಸಿಟ್ಟು ಶ್ರದ್ಧೆ, ಭಕ್ತಿ, ವಿಶ್ವಾಸ ಇದೆಲ್ಲ ಇಟ್ಕೊಂಡು ಕೇಳಬೇಕು ನಾವು, ಆಯಿತಾ? ಇದೇ ವಿಷಯವನ್ನು ಇದೇ ಭಾಗವತದಲ್ಲಿ ಕಪಿಲ ದೇವರು ತಮ್ಮ ತಾಯಿ ದೇವಹೂತಿಗೆ ಸಂದೇಶವನ್ನು ಕೊಡ್ತಾರಲ್ಲ ನೋಡಿ, ಮಗನೇ ತಾಯಿಗೆ ಗುರುವಾಗ್ತಾನೆ, ತಾಯಿಗೆ ಉಪದೇಶವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ. ಆವಾಗ ನಾವು ಅದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಆ ವಿಷಯದ ಬಗ್ಗೆ, ಆಯಿತಾ? ಈಗ ಮುಂದಿನ ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ, ಉದ್ಧವ ಏನು ಮಾಡ್ದ, ಸ್ವಲ್ಪ ಹೊತ್ತು ಮೌನವನ್ನು ತಾಳ್ತಾರೆ, ಅವರ ದೇಹ ನಿಶ್ಚಲವಾಗಿಬಿಡುತ್ತೆ. ಆಮೇಲೆ ಭಕ್ತಿ ಸೇವೆಯ ಒಂದು ಆನಂದದ ಪರವಶತೆಯಲ್ಲಿ ಆ ಭಗವಂತನ ಪಾದ ಪದ್ಮಗಳ ಸ್ಮರಣೆ, ಅದನ್ನು ಸ್ಮರಣೆ ಮಾಡಿಕೊಂಡು ಆ ಅಮೃತದಲ್ಲಿ ಅವರು ಮೈಮರೆತು ಹೋಗ್ತಾರೆ. ಭಗವಂತ ಕೃಷ್ಣ ಅಂತ ಹೇಳಿದ ತಕ್ಷಣ ಅವನ ಹತ್ರಕ್ಕೆ ಹೊರಟೋಗ್ತಾರೆ ಅವರು. ಅಂದರೆ ಆ ಭಗವಂತನ ಚರಣಗಳಲ್ಲಿ ತಮ್ಮ ಮನಸ್ಸು ಹೋಗಿ ಅಲ್ಲಿ ಆ ಆನಂದವನ್ನು ಸವಿಯೋದಕ್ಕೆ ಶುರು ಮಾಡುತ್ತೆ. ನೋಡಿ, ಅವರೆಲ್ಲ ನಿತ್ಯ ಮುಕ್ತರು, ಅವ್ರು ಯಾವಾಗಲೂ ಭಗವಂತನ ಸ್ಮರಣೆಯಲ್ಲೇ ಇರುವಂಥವ್ರು. ಆದರೆ ಇಲ್ಲಿ ನಮಗೋಸ್ಕರ ಬರ್ತಾರೆ, ಈ ಬದ್ಧ ಪ್ರಪಂಚಕ್ಕೆ ನಮಗೋಸ್ಕರ, ಬದ್ಧಾತ್ಮರನ್ನ ಉದ್ಧಾರ ಮಾಡೋದಕ್ಕೋಸ್ಕರ, ಭಗವಂತನ ಜೊತೆಯಲ್ಲಿ ಲೀಲೆ ಮಾಡೋದಕ್ಕೋಸ್ಕರ ಇಲ್ಲಿ ಬರ್ತಾರೆ. ನೋಡಿ, ನಮಗೋಸ್ಕರ ಅವರು ಎಷ್ಟೆಲ್ಲ ತೊಂದರೆಗಳನ್ನು ತಗೊಳ್ತಾರೆ, ಆದರೆ ನಮಗದರ ಅರಿವೇ ಬರೋದಿಲ್ಲ, ಅದ್ರ ಬಗ್ಗೆ ನಮಗೆ ಎಚ್ಚರಿಕೆನೇ ಇಲ್ಲ ಅಲ್ವಾ? ಆದರೆ ನಾವು ಅದನ್ನು
ಯೂಸ್ ಮಾಡ್ಕೋಬೇಕು. ಇವ್ರು ಬಂದಿದ್ದಾರೆ ನಮಗೋಸ್ಕರ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಇಷ್ಟು ದಿವಸ ಏನೋ ಗೊತ್ತಿರಲಿಲ್ಲ ನಮಗೆ, ಆದರೆ ಈಗ ಗೊತ್ತಾಗ್ತಾ ಇದೆ. ಆ ಭಕ್ತಿಯಲ್ಲಿ ನಾವು ಹೇಗೆ ಮುಳುಗಬೇಕು, ಅದಕ್ಕೆ ಅವರೆಲ್ಲ ಏನೇನು ಹೇಳ್ಕೊಟ್ಟಿದ್ದಾರೋ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ಇಲ್ಲಿ ಅವರು ಆ ಭಗವಂತನ ಪಾದ ಪದ್ಮಗಳ ಸ್ಮರಣೆಯ ಅಮೃತ ಅದು ನೋಡಿ. ಆ ಅಮೃತದಲ್ಲಿ ಮುಳುಗೋಗಿ ಅವರು ಮೈ ಮರೆತು ಹೋಗಿದ್ದಾರೆ. ಆಮೇಲೆ ಆನಂದದ ಪರವಶತೆಯಲ್ಲಿ ಅಮೃತ ಸಿಕ್ತಲ್ವ, ಈಗ ಅಮೃತ ಸಿಕ್ಕಿದ್ಮೇಲೆ ಏನಾಯಿತು, ಆನಂದದ ಪರವಶತೆ, ಆ ಒಂದು ಆಳದಲ್ಲಿ ಅವರು ಮುಳುಗೋದ ಹಾಗೆ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಆನಂದವನ್ನು ಸವಿಯೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಇರಬಹುದು ಅಂತಂದರೆ, ಈ ಶರೀರವನ್ನೇ ಅವ್ರು ಮರ್ತು ಹೋಗ್ತಾರೆ ಅಂದರೆ ಇನ್ನು ಹೇಗಿರ್ಬೋದು, ಅದನ್ನು ನಾವು ಅನುಭವಿಸ್ದಾಗಲೇ ನಮಗೆ ಗೊತ್ತಾಗೋದಲ್ವಾ. ಸೊ ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಶ್ರೀಕೃಷ್ಣನ ಬಗ್ಗೆ ವಿದುರನು ಪ್ರಶ್ನಿಸಿದಾಗ ಉದ್ಧವನು ಸುಪ್ತಿಯಿಂದ ಜಾಗೃತನಾದಂತೆ ತೋರಿತು. ಭಗವಂತನ ಪಾದಪದ್ಮಗಳನ್ನು ತಾನು ಮರೆತು ಬಿಟ್ಟಿದ್ದಕ್ಕಾಗಿ ಅವನಿಗೆ ವಿಷಾದ ಉಂಟಾದಂತೆ ತೋರಿತು. ಹೀಗೆ ಅವನು ಭಗವಂತನ ಪಾದಪದ್ಮಗಳನ್ನು ಸ್ಮರಿಸಲಾರಂಭಿಸಿದನು. ನೋಡಿ, ಇಲ್ಲಿ ಕೃಷ್ಣನ ಬಗ್ಗೆ ವಿದುರ ಪ್ರಶ್ನೆ ಮಾಡ್ತಾನಲ್ಲ, ಆಗ ಉದ್ಧವ ಏನು ಮಾಡ್ದ, ಸುಪ್ತಿಯಿಂದ ಜಾಗೃತನಾದಂತೆ ಅಂತಂದ್ರೆ ಏನು, ಸುಪ್ತಾವಸ್ಥೆ ಅಂತ ಒಂದಿದೆ, ಒಂದು ಜಾಗೃತ ಅವಸ್ಥೆ. ನಾವು ಎಚ್ಚರವಾಗಿರ್ತೀವಲ್ವ, ನಾವೆಲ್ಲ ನೋಡ್ತಾ ಇದ್ದೀವಲ್ವ, ಈಗ ಇದು ಜಾಗೃತ ಅವಸ್ಥೆ. ಇನ್ನು ನಿದ್ದೆ ಒಂದು ಬರುತ್ತಲ್ಲ, ಆ ನಿದ್ದೆನಲ್ಲಿ ನಾವು ಸ್ವಪ್ನಾವಸ್ಥೆಗೆ ಹೊರಟೋಗ್ತೀವಿ. ಅಂದರೆ ಈ ಒಂದು ಪ್ರಪಂಚವನ್ನು ಮರೆತು ಸ್ವಪ್ನದ್ದೇ ಒಂದು ಪ್ರಪಂಚ ಇರುತ್ತೆ, ಅದರಲ್ಲಿ ಮುಳುಗೋಗಿರ್ತೀವಿ. ಅದಕ್ಕಿಂತ ಒಂದು ಅವಸ್ಥೆ ಇದೆ, ಅದು ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಅಂದರೆ ನನಗೆ ಏನೂ ಗೊತ್ತಿಲ್ಲ, ಅಷ್ಟು ಗಾಢವಾಗಿ ನಿದ್ದೆ ಮಾಡಿಬಿಟ್ಟಿದೆ ಅಂತ ನಾವು ಹೋಗಿರ್ತೀವಿ ಅಲ್ಲಿಗೆ, ಅದರಲ್ಲಿ ಏನಾಗಿರುತ್ತಂತೂ ನಮಗೆ ಗೊತ್ತಿರೋದಿಲ್ಲ. ಅಂದರೆ ನಮ್ಗೆ ಅಷ್ಟು ಮಾತ್ರ ಎಚ್ಚರಿಕೆ ಇರುತ್ತೆ, ಏನು ಅಯ್ಯೋ ನನಗೆ ಏನೂ ಗೊತ್ತಾಗಿಲ್ಲಪ್ಪ, ಅಷ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ಅಂತ ಹೇಳ್ತೀವಿ, ಅದು ಸುಪ್ತಾವಸ್ಥೆ ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿ ಉದ್ಧವ ಏನು ಮಾಡ್ದ, ಸುಪ್ತಾವಸ್ಥೆಯಿಂದ ಜಾಗೃತವಾದರೆ ಹೇಗಿರುತ್ತೋ ಹಾಗೆ ಅವನಿಗೆ ಅನಿಸುತ್ತೆ. ಅಂದರೆ ಭಗವಂತನ ಪಾದಪದ್ಮಗಳನ್ನು ನಾನು ಮರೆತು ಬಿಟ್ಟಿದ್ನಲ್ಲಪ್ಪ ಅಂತ ಅಂದ್ಬಿಟ್ಟು ಅವನಿಗೆ ಇವಾಗ ವಿಷಾದ ಆಗುತ್ತೆ. ಅಂದರೆ ಒಂದು ನಿಮಿಷ ಅಲ್ಲಿ ಹೋಗಿ ಬರ್ತಾನಲ್ವಾ, ಕೃಷ್ಣನ ನೆನಪಾಗಿದ ತಕ್ಷಣ ಪಾದಪದ್ಮಗಳ ಹತ್ರ ಹೋಗಿ ಆನಂದವನ್ನು ಸವಿತಾನಲ್ವಾ, ಅವನು ಆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಅಯ್ಯೋ ನಾನು ಭಗವಂತನ ಪಾದಪದ್ಮಗಳನ್ನೇ ಮರ್ತು ಹೋಗಿದ್ದೆ ಅಂತ ಅದನ್ನು ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಭಗವಾನ್ ಶ್ರೀಕೃಷ್ಣನಿಗೆ ತಾನು ಸಲ್ಲಿಸಿದ ದಿವ್ಯ ಸೇವೆಯನ್ನೆಲ್ಲ ನೆನಪಿಸಿಕೊಂಡನು. ಇಂತಹ ನೆನಪಿನಿಂದ ಭಗವಂತನ ಸಮ್ಮುಖದಲ್ಲಿ ತಾನು ಅನುಭವಿಸುತ್ತಿದ್ದ ಅದೇ ಆನಂದ ಪರವಶತೆಯನ್ನು ಅನುಭವಿಸಿದನು. ಅಂದರೆ ಅವನಿಗೆ ತಾನು ಭಗವಂತನಿಗೆ ಏನೇನೆಲ್ಲ ಸೇವೆ ಮಾಡಿದ್ದೆ, ಅವನ ಜೊತೆ ಇದ್ದಿದ್ದು ಎಲ್ಲ ನೆನಪಾಗ್ಬಿಟ್ಟು ಆಗ ಅವನು ಏನು ಆನಂದವನ್ನು ಅನುಭವಿಸಿದ್ನೋ ಅದನ್ನು ನೆನಪಿಸ್ಕೊಂಡಾಗಲೂ ಕೂಡ ಅದೇ ಆನಂದದ ಅನುಭವ ಅವನಿಗೆ ಆಗುತ್ತೆ. ಭಗವಂತ ಪರಾತ್ಪರನಾದ್ದರಿಂದ ಅವನ ಸ್ಮರಣೆ ಹಾಗೂ ಅವನ ಸಾಕ್ಷಾತ್ ಸಾನ್ನಿಧ್ಯಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಈ ರೀತಿಯಾಗಿ ಉದ್ಧವನು ಒಂದು ಕ್ಷಣ ಗಾಢ ಮೌನಿಯಾದನು. ಅನಂತರ ಆನಂದ ಪರವಶತೆಯ ಆಳದಲ್ಲಿ ಮುಳುಗಿ ಹೋದಂತೆ ತೋರಿತು. ಅಂದರೆ ಭಗವಂತ ಪರಾತ್ಪರ, ಅವನು ಅದಕ್ಕೋಸ್ಕರನೇ ಅವನನ್ನು ಸ್ಮರಿಸ್ಕೊಳ್ಳೋದು ಮತ್ತು ಸಾಕ್ಷಾತ್ ಅವನೇ ಇರ್ತಾನಲ್ಲ, ಅದರಲ್ಲಿ ಯಾವುದ್ರಲ್ಲೂ ವ್ಯತ್ಯಾಸ ಇಲ್ಲ. ಸ್ವಯಂ ಭಗವಂತ ಇದ್ದಾನೆ ಅಂದರೂ ಒಂದೇನೆ, ಅವನ ಸ್ಮರಣೆ ಅಂದರೂ ಕೂಡ ಒಂದೇನೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದಕ್ಕೆ ಭಗವಂತನ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂತಂದರೆ ಭಗವಂತ ಸ್ವಯಂ ಅಲ್ಲಿದ್ದಾನೆ ಅಂತಲೇ ಅರ್ಥ. ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತೀವಿ, ಅದು ನಮ್ಮ ತಪ್ಪು. ಭಗವಂತ ಸ್ವಯಂ ಇದ್ದಾನೆ ಇಲ್ಲಿ ಅಂತಂದ್ಬಿಟ್ಟು ಅದರ ಅರ್ಥ. ಸೊ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇಲ್ಲಿ ಉದ್ಧವ ಒಂದು ಕ್ಷಣ ಮೌನಿ ಆಗಿಬಿಡ್ತಾನೆ. ಅಂದರೆ ಏನು, ಆ ಆನಂದದ ಪರವಶತೆಯಲ್ಲಿ ಅವನು ಮುಳುಗೋಗಿರೋ ಥರ ಅನ್ನಿಸ್ತಾ ಇದೆ. ಭಗವಂತನ ಉನ್ನತ ಭಕ್ತರಿಂದ ಮಾತ್ರ ಆನಂದ ಪರವಶತೆಯ ಭಾವಗಳು ವ್ಯಕ್ತವಾಗುತ್ತವೆ. ಅವರ ಶರೀರದಲ್ಲಿ 8 ಬಗೆಯ ದಿವ್ಯ ಬದಲಾವಣೆಗಳು ತೋರುತ್ತವೆ. ಅಶ್ರುಗಳು, ಶರೀರ ಕಂಪನ, ಸ್ವೇದನ, ಉದ್ವೇಗ, ಮಿಡಿತ, ಗದ್ಗದತೆ ಇತ್ಯಾದಿ. ಇವೆಲ್ಲವೂ ವಿದುರನ ಎದುರು ಉದ್ಧವನಲ್ಲಿ ವ್ಯಕ್ತಗೊಂಡವು. ನೋಡಿ, ಇದು ಯಾರು ಆ ಭಗವಂತನ ಉನ್ನತ ಭಕ್ತರಾಗಿರ್ತಾರೋ ಅವರಲ್ಲಿ ಈ ಭಾವಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಏನು ಅಂದರೆ ಭಗವಂತನ ವಿಚಾರ ಕೇಳಿದ ತಕ್ಷಣ ಅವರು ಈ ಶರೀರವನ್ನೇ ಮರೆತು ಹೋಗ್ತಾರೆ. ಇಲ್ಲಾಂದರೆ ಅವ್ರ ಕೈಕಾಲೆಲ್ಲ ನಡುಗುತ್ತೆ.
ಆಯಿತಾ, ಆ ರೀತಿ ಆಗುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ, ಅಥವಾ ಗಂಟಲು ಒಂಥರ ಕಟ್ಕೊಳ್ಳುತ್ತಲ್ಲ, ದುಃಖ ಮತ್ತು ಸುಖ ಎರಡೂ ಆದಾಗ, ಅಥವಾ ಹೆಚ್ಚಿನ ದುಃಖ ಆದಾಗಲೂ ಮಾತೇ ಹೊರಡಲ್ಲ, ಹೆಚ್ಚಿನ ಸಂತೋಷ ಆದಾಗಲೂ ಕೂಡ ಮಾತು ಹೊರಡಲ್ಲ, ಗದ್ಗದತೆ ಅಂತ ಹೇಳ್ತೀವಿ, ಆ ರೀತಿ ಆಗೋದು. ಈ ರೀತಿ ಬೇರೆ ಬೇರೆ ರೀತಿಯ 8 ಬಗೆಯ ಬದಲಾವಣೆಗಳು ನಮ್ಮ ಶರೀರದಲ್ಲಿ ಆಗೋದು ಕಾಣಿಸುತ್ತೆ. ಅಂದರೆ ಯಾರು ಪರಿಶುದ್ಧ ಭಕ್ತರಾಗಿರ್ತಾರೋ, ದಿವ್ಯ ಭಕ್ತರಾಗಿರ್ತಾರೋ, ಅವರಿಗೆ ಭಗವಂತನ ವಿಷಯ ಕೇಳಿದಾಗ ಅಥವಾ ಅವನನ್ನು ಅವರು ಸ್ಮರಿಸ್ಕೊಂಡಾಗ ಈ ರೀತಿ ಚೇಂಜಸ್ ಆಗೋದು ಉಂಟು. ಇದು ಭಕ್ತರ ವಿಚಾರದಲ್ಲಿ ಕರೆಕ್ಟು. ಆದರೆ ನಾವೇನು ಮಾಡ್ತೀವಿ, ನಾವೇ ಭಕ್ತರು ಅಂತ ನಮಗೆ ನಾವೇ ಅಂದ್ಕೊಂಬಿಟ್ಟು ಇದನ್ನೆಲ್ಲ ನಾಟಕೀಯವಾಗಿ ಮಾಡೋದಕ್ಕೆ ಹೋಗ್ತೀವಿ. ಬೇಕಾದಷ್ಟು ಜನ ಆ ರೀತಿ ಇದ್ದಾರೆ, ಈಗಲೂ ಕೂಡ ಮಾಡ್ತಾರೆ ಆ ಥರ. ಅದು ತಪ್ಪು ಅಲ್ವಾ? ಅದನ್ನೇನು ತೋರಿಸ್ಕೊಳ್ಳೋದು, ನಾವು ಆ ಒಂದು ಸ್ಟೇಜಿಗೆ ಬಂದಾಗ ಅದು ನಮಗೇ ಆಗುತ್ತೆ. ಈಗ ನಮ್ಮಲ್ಲೂ ಕೂಡ ಬೇಕಾದಷ್ಟು ಜನರಿಗೆ ಆಗಿರೋದು ಉಂಟು, ಒಂದೋ ಎರಡೋ ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳು ಆಗಿರುತ್ತೆ. ಯಾಕಂದರೆ ಅದು ಅನುಭವ ಪಟ್ಟಿರೋರು ಗೊತ್ತಿರುತ್ತೆ ಅದ್ರ ಬಗ್ಗೆ ಅಲ್ವಾ? ನಮ್ಮಲ್ಲೂ ಕೂಡ ಭಗವಂತನ ಒಂದು ಪ್ರೀತಿ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಅಥವಾ ಅವನ ಬಗ್ಗೆ ಕೇಳ್ತಾ ಇರಬೇಕಾದ್ರೂ ಕೂಡ ಈ ರೋಮಗಳೆಲ್ಲ ನಿಮರ್ಕೊಳ್ಳುತ್ತಲ್ಲ, ಆ ಥರ ಆಗಿರುತ್ತೆ. ಏನೋ ಒಂದು ಎನರ್ಜಿ ಪಾಸ್ ಆದಂಗೆ ಆಗೋದು ಈ ರೀತಿ. ಮತ್ತು ಕೆಲವೊಂದು ಸರಿ ಭಗವಂತನ ವಿಚಾರ ಕೇಳಿದ ತಕ್ಷಣ ಕಣ್ಣಲ್ಲಿ ಗೊತ್ತಿಲ್ಲದೇ ನೀರು ಬರುತ್ತೆ. ಈ ರೀತಿ ಚಿಕ್ಕ ಚಿಕ್ಕ, ತುಂಬ ದೊಡ್ಡದಾಗಿ ಅಲ್ಲದೆ ಇದ್ರೂ ಕೂಡ ಒಂದು ಕ್ಷಣಕ್ಕೆ ಆ ಒಂದು ಫೀಲಿಂಗ್ ನಮ್ಗೆ ಆಗಿರುತ್ತೆ. ಅದರ ಅನುಭವ ಆಗಿರೋರಿಗೆ ಗೊತ್ತಾಗುತ್ತೆ ಇದು. ಸೊ ಇದೆಲ್ಲ ಭಕ್ತನಲ್ಲಿ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ಬದಲಾವಣೆಗಳು. ಇದೆಲ್ಲ ಕೂಡ ಉದ್ಧವನಲ್ಲಿ ಆಗ್ತಾ ಇದೆ. ಅದು ವಿದುರರು ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಇಲ್ಲಿ ಗುರುಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರಿ ಕೃಷ್ಣ.